ಹಲೋ ಮೂವಿ ಲವರ್ಸ್, ಈಗಂತೂ ಪ್ರತಿ ವೀಕ್ನಲ್ಲೂ ಕೂಡ ತುಂಬ ಒಳ್ಳೆ ಸಿನಿಮಾಗಳು OTTಯಲ್ಲಿ ರಿಲೀಸ್ ಆಗ್ತಾನೆ ಇರ್ತವೆ. ಸೊ ಈ ವೀಕ್ನಲ್ಲೂ ಕೂಡ ತುಂಬ ಒಳ್ಳೆ ಸಿನಿಮಾಗಳು OTTಯಲ್ಲಿ ಬಂದಿದ್ದಾವೆ. ಸೊ ಬನ್ನಿ, ಇವುಗಳಲ್ಲಿ ಯಾವೆಲ್ಲ ಸಿನಿಮಾಗಳು ಚೆನ್ನಾಗಿದ್ದಾವೆ, ಯಾವೆಲ್ಲ ಸಿನಿಮಾಗಳನ್ನು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಲೋಕ ಇದನ್ನು ಡೈನಾಮಿಕ್ ಅರುಣ್ ಅವರು ಡೈರೆಕ್ಟ್ ಮಾಡಿರುವಂಥ ಮಲಯಾಳಂನ ಒಂದು ಸೂಪರ್ ಹೀರೋ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ಕಲ್ಯಾಣಿ ಪ್ರಿಯದರ್ಶಿನಿ ಹಾಗೆ ನೆಲ್ಸನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಸಿನಿಮಾದಲ್ಲಿ ಚಂದ್ರ ಎಂಬ ಹುಡುಗಿ ಇರ್ತಾಳೆ. ಅವಳಿಗೆ ಒಂದು ಸೂಪರ್ ಪವರ್ ಇರುತ್ತೆ. ಅದು ಯಾವ ರೀತಿ ಸೂಪರ್ ಪವರ್, ಅದರಿಂದ ಏನೆಲ್ಲ ಯೂಸ್ ಇದೆ, ಹಾಗೆ ಆ ಸೂಪರ್ ಪವರಿಂದ ಇವಳಿಗೆ ಮುಂದೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಇರುವಂಥ ವಿಜುವಲ್ಸ್ಗಳು ಹಾಗೆ ಫ್ರೇಮ್ಸ್ಗಳು ತುಂಬ ಸ್ಟನ್ನಿಂಗ್ ಆಗಿರ್ತವೆ. ಅದರಲ್ಲೂ ಸಿನಿಮಾದಲ್ಲಿ ನೈಟ್ನಲ್ಲಿ ನಡೆಯೋ ಸೀಕ್ವೆನ್ಸ್ಗಳು ತುಂಬ ಕಲರ್ಫುಲ್ ಆಗಿರ್ತವೆ. ಆದ್ರಿಂದ ಸಿನಿಮಾ ಒಂದೊಳ್ಳೆ ಯೂನಿಕ್ ಫೀಲ್ ಕೊಡುತ್ತೆ. ನೀವೇನಾದರೂ ಒಂದೊಳ್ಳೆ ವಿಜುವಲ್ಸ್ ಹಾಗೆ ಫೀಮೇಲ್ ಲೀಡ್ ರೋಲ್ ಇರುವಂಥ ಸೂಪರ್ ಹೀರೋ ಮೂವಿನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ ನೋಡಿ. ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸ್ಟ್ರೀಮ್ ಆಗ್ತಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಾಂತಾರ ಚಾಪ್ಟರ್ 1. ಇನ್ನು ಈ ಸಿನಿಮಾ ಬಗ್ಗೆ ನಾನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ ಅಂದ್ಕೊತೀನಿ. ಯಾಕಂದರೆ ಆಲ್ರೆಡಿ ನಿಮ್ಮಲ್ಲಿ ಈ ಸಿನಿಮಾನ ನೋಡಿಯೇ ಇರ್ತೀರಾ. ಇನ್ನು ಈ ಸಿನಿಮಾಗೆ ರಿಲೀಸ್ಗೂ ಮುಂಚೆ ಇದ್ದ ಹೈಪ್ನ ಸಿನಿಮಾ ಆಲ್ಮೋಸ್ಟ್ ರೀಚ್ ಆಗಿದೆ. ಆ್ಯಂಡ್ ಸಿನಿಮಾ ಆ ರೇಂಜಿಗೆ ಇತ್ತು ಕೂಡ. ಇನ್ನು ಈ ಸಿನಿಮಾಗೆ ಥಿಯೇಟರ್ನಲ್ಲಿ ಇನ್ನೂ ಕೂಡ ಲಾಂಗ್ ರನ್ ಸಿಗ್ತಿತ್ತು. ಆದರೆ ಸಿನಿಮಾನ ತುಂಬ ಬೇಗ OTTಯಲ್ಲಿ ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಸಿನಿಮಾ ಕಲೆಕ್ಷನ್ ವೈಸಲ್ಲಿ ಒಂದು ಮಾರ್ಕ್ನ ಸೆಟ್ ಮಾಡ್ತಿತ್ತು. ಇನ್ನು ನಿಮ್ಮಲ್ಲಿ ಈ ಸಿನಿಮಾನ ಥಿಯೇಟರ್ನಲ್ಲಿ ಯಾರಾದರೂ ಮಿಸ್ ಮಾಡ್ಕೊಂಡು ಈಗ ರೈಟ್ ಟೈಮ್ ಅಂತೀನಿ. ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ಕಿಸ್, ಇದು ಕೆವಿನ್ ಹಾಗೆ ಪ್ರೀತಿ ಅಜ್ರಾನಿ ಅವರು ಮೈನ್ ಲೀಡ್ರಲ್ಲಿ ಕಾಣಿಸಿಕೊಂಡಿರುವಂಥ ತಮಿಳಿನ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಸಿನಿಮಾದ ಹೀರೋ ಆದ ನೆಲ್ಸನ್ಗೆ ಯಾಕೋ ಏನೋ ಗೊತ್ತಿಲ್ಲ, ಅವನಿಗೆ ಲವ್ ಹಾಗೆ ಲವ್ವರ್ಸ್ನ ಕಂಡ್ರೆ ಇಷ್ಟನೇ ಇರೋದಿಲ್ಲ. ಸೊ ಹೀಗಿರುವಾಗ ಇವನಿಗೆ ಒಂದು ಬುಕ್ ಸಿಗುತ್ತೆ. ಆ್ಯಂಡ್ ಆ ಬುಕ್ಕಿಂದ ಇವನಿಗೆ ಒಂದು ಸೂಪರ್ ಪವರ್ ಸಿಗುತ್ತೆ. ಆ್ಯಂಡ್ ಆ ಸೂಪರ್ ಪವರ್ ಏನಂದರೆ, ಇವನು ಯಾರಾದರೂ ಲವ್ವರ್ಸ್ ಕಿಸ್ ಮಾಡೋದನ್ನು ನೋಡಿದ್ರೆ ಅವನಿಗೆ ಆ ಲವ್ವರ್ಸ್ನ ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಸಿಚುವೇಶನಲ್ಲಿ ಇದ್ದ ಹೀರೋ ಒಂದು ದಿನ ಒಂದು ಹುಡುಗಿಯನ್ನು ನೋಡಿ ಇಷ್ಟಪಡ್ತಾನೆ. ಸೊ ಹೀಗೆ ಒಂದು ದಿನ ಹೀರೋಗೆ ತನ್ನ ಲವ್ ಫ್ಯೂಚರ್ನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆ ವಿಷಯ ತಿಳಿದ ಹೀರೋ ಮುಂದೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಒಂದೊಳ್ಳೆ ಲವ್ ಸ್ಟೋರಿ ಇದೆ. ಅದರಲ್ಲೂ ತುಂಬ ಒಳ್ಳೊಳ್ಳೆ ಲವ್ ಸೀನ್ಸ್ಗಳು ಇದ್ದಾವೆ. ಇನ್ನು ಈ ಸಿನಿಮಾನ ಒಂದು ಲವ್ ಸ್ಟೋರಿ ಸಿನಿಮಾ ಅಂದ್ಕೊಂಡು ಸಿನಿಮಾ ನೋಡಿ. ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇನ್ನು ಈ ಸಿನಿಮಾ ZEE5ನಲ್ಲಿ ತಮಿಳು ಲ್ಯಾಂಗ್ವೇಜಲ್ಲಿ ಮಾತ್ರ ಸ್ಟ್ರೀಮ್ ಆಗ್ತಿದೆ. ಮುಂದೆ ಕನ್ನಡದಲ್ಲೂ ಸಹ ಬರಬಹುದು. ಇಡ್ಲಿ ಕಡೈ, ಇನ್ನು ಈ ಸಿನಿಮಾನ ಧನುಷ್ ಅವರೇ ರೈಟ್ ಮಾಡಿ ಡೈರೆಕ್ಟ್ ಮಾಡಿ ಅವರೇ ಮೇನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ತಮಿಳಿನ ಒಂದು ಫೀಲ್ ಗುಡ್ ಸಿನಿಮಾ. ಇನ್ನು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನಂದರೆ, ಇನ್ನು ಸಿನಿಮಾದ ಹೀರೋ ಆದ ಮುರಳಿ ಫಾರಿನಲ್ಲೇ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಆ್ಯಂಡ್ ಅವನಿಗೆ ಅಲ್ಲೇ ಮ್ಯಾರೇಜ್ ಕೂಡ ಫಿಕ್ಸ್ ಆಗಿರುತ್ತೆ. ಸೊ ಹೀಗಿರುವಾಗ ಅವನ ಅಪ್ಪ ಅದೇ ಟೈಮ್ನಲ್ಲಿ ತೀರಿಕೊಳ್ತಾರೆ. ಸೊ ಇದರಿಂದ ಮುರಳಿ ತನ್ನ ಹುಟ್ಟೂರಿಗೆ ಬರ್ತಾನೆ. ಸೊ ಮುಂದೆ ಅವನ ತಂದೆ ನಡೆಸುತ್ತಿದ್ದ ಒಂದು ಸಣ್ಣ ಇಡ್ಲಿ ಹೋಟೆಲ್ನ ಮುರಳಿ ಮಾರೋಕ್ಕಾಗದೆ ಆ ಹೋಟೆಲ್ನ ಇವನೇ ನಡೆಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಮುಂದೆ ಈ ಪ್ರೋಸೆಸ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರ್ತವೆ ಹಾಗೆ ಇವುಗಳನ್ನು ಅವನು ಹೇಗೆಲ್ಲ ಎದುರಿಸುತ್ತಾನೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಒಂದೊಳ್ಳೆ ಮೆಸೇಜ್ ಜೊತೆಗೆ ಫೀಲ್ ಗುಡ್ ಸ್ಟೋರಿ ಇದೆ. ಆ್ಯಂಡ್ ಆ ಸ್ಟೋರಿ ಎಲ್ಲರೂ ಕೂಡ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ನೀವೇನಾದರೂ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಟ್ರೈ ಮಾಡಿ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಇನ್ನು ಈ ಸಿನಿಮಾ ಸಿಗೋದು ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಇನ್ನು ಲಿಸ್ಟ್ನಲ್ಲಿ ಲಾಸ್ಟಾಗಿ ನೋಡ್ತಿರೋ ಮೂವಿ ಯಾವುದು ಅಂದರೆ ಸಾರಿ ಇದೊಂದು ವೆಬ್ ಸಿರೀಸ್. ಅದರಲ್ಲೂ ನಮ್ಮ ಕನ್ನಡದ ವೆಬ್ ಸಿರೀಸ್ ಮಾರಿಗಲ್ಲು. ಇದು PRK ಪ್ರೊಡಕ್ಷನ್ ಕಡೆಯಿಂದ ಬಂದಂಥ ಕನ್ನಡದ ಒಂದು ವೆಬ್ ಸಿರೀಸ್. ನಾನು ರೀಸೆಂಟ್ ಟೈಮ್ನಲ್ಲಿ ನೋಡಿದ ಕನ್ನಡದ ಒನ್ ಆಫ್ ದಿ ಬೆಸ್ಟ್ ಕಂಟೆಂಟ್ ಇರುವಂಥ ವೆಬ್ ಸಿರೀಸ್ ಅಂತೀನಿ. ಬಿಕಾಸ್ ಆಫ್ ಇದರಲ್ಲಿ ಇರುವಂಥ ಕಂಟೆಂಟಿಂದ ಅಂಥದ್ದು ಈ ವೆಬ್ ಸಿರೀಸಲ್ಲಿ ಏನಿದೆ ಅಂದರೆ, ಇನ್ನು ಈ ಸೀರೀಸ್ನ ಒನ್ಲೈನ್ ಸ್ಟೋರಿ ಏನಂದರೆ, ಕದಂಬರ ಕಾಲಘಟ್ಟದಲ್ಲಿ ಒಳಪಟ್ಟಿದ್ದ ಒಂದು ಊರಿನಲ್ಲಿ ಆ ಟೈಮ್ನಲ್ಲಿ ಒಂದು ನಿಧಿಯನ್ನು ಬಚ್ಚಿಟ್ಟಿರ್ತಾರೆ. ಆ್ಯಂಡ್ ಆ ನಿಧಿಯನ್ನು ಈಗ ಮಾರಿ ಎಂಬ ಶಕ್ತಿ ಆ ನಿಧಿಯನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಮುಂದೆ ಆ ನಿಧಿಯನ್ನು ಪಡ್ಕೊಳ್ಳೋಕ್ಕೆ ಬಂದವರ ಕತೆ ಏನೆಲ್ಲ ಆಯಿತು, ಹಾಗೆ ಕೊನೆಗೆ ಆ ನಿಧಿ ಯಾರಿಗೆ ಸಿಗುತ್ತೆ ಅನ್ನೋದೇ ಸೀರೀಸ್ನ ಮೇನ್ ಸ್ಟೋರಿ.
ಕನ್ನಡದಲ್ಲಿ ವೆಬ್ ಸೀರೀಸ್ಗಳಂತ ಬರೋದೇ ಬಹಳ ಕಡಿಮೆ. ಆ ರೀತಿ ವೆಬ್ ಸೀರೀಸ್ಗಳು ಬಂದಾಗ ಅವುಗಳನ್ನು ನೋಡಿ ಬೆಳೆಸಬೇಕು. ಆವಾಗಲೇ ಇನ್ನಷ್ಟು ಕಂಟೆಂಟ್ ಇರುವಂಥ ವೆಬ್ ಸೀರೀಸ್ಗಳು ಕನ್ನಡದಲ್ಲೂ ಬರೋದು. ಸೊ ನೀವೇನಾದರೂ ಕನ್ನಡದಲ್ಲಿ ಒಂದೊಳ್ಳೆ ಕಂಟೆಂಟ್ ಇರುವಂಥ ವೆಬ್ ಸೀರೀಸ್ನ ನೋಡ್ಬೇಕು ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವೀಕ್ನಲ್ಲಿ ನಾನು ನೋಡಿದಂಥ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆ್ಯಂಡ್ ವೆಬ್ ಸೀರೀಸ್ಗಳು. ಸೊ ಇವುಗಳನ್ನು ಬಿಟ್ಟು ಇನ್ಯಾವುದೇ ವೆಬ್ ಸೀರೀಸ್ ಹಾಗೆ ಸಿನಿಮಾಗಳನ್ನು ಮಿಸ್ ಮಾಡಿದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನೀವ್ಯಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.